ಜಾತಿ ಗಣತಿ ಮರು ಸಮೀಕ್ಷೆಗೆ ಶ್ರೀಗಳು ಆಕ್ಷೇಪವನ್ನ ಎತ್ತಿದ್ದಾರೆ. ಸಮೀಕ್ಷೆ ವೇಳೆ ಏನು ಬರೆಸಬೇಕು ಅಂತ ಲಿಂಗಾಯತರಲ್ಲಿ ಗೊಂದಲ. ಗಮನಿಸ್ತಾ ಇದ್ದೀವಿ. ಈಗಾಗಲೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಫೈನಲ್ ಆಗದೆ ಹೋಲ್ಡ್ ಆಯ್ತು ಟ್ರಾನ್ಸ್ಫರ್ ಲಿಸ್ಟ್. ರಿಲೀಸ್ ಆಗದೆ ಹಗ್ಗ ಜಗ್ಗಾಟ ನಡೆಸಿರುವ ಟ್ರಾನ್ಸ್ಫರ್ ಲಿಸ್ಟ್. 217 ಮಂದಿ ಇನ್ಸ್ಪೆಕ್ಟರ್ ಹಾಗೂ 36 ಮಂದಿ ಡಿವೈಎಸ್ಪಿಗಳ ದೊಡ್ಡ ಲಿಸ್ಟ್ ಇದೆ. ಜೂನ್ ನಂತರ ರಿಲೀಸ್ ಆಗ್ತಾ ಇರುವಂತ ಅತಿ ದೊಡ್ಡ ಪಟ್ಟಿ ಇದು. ಪೊಲೀಸ್ ಸ್ಟೇಷನ್ ಹಿಡಿಯಲು ಪೊಲೀಸ್ ಅಧಿಕಾರಿಗಳು ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕೆಲವು ಪೊಲೀಸ್ ಠಾಣೆಗೆ ಭಾರಿ ಡಿಮಾಂಡ್ ಇದೆ. MLA ಮಿನಿಸ್ಟರ್ಗಳ ಶಿಫಾರಸು ಬಳಸಿದ್ರು ಟಫ್ ಫೈಟ್ ಅಂತೂ ಇದ್ದೇ ಇದೆ. ಟ್ರಾನ್ಸ್ಫರ್ ಲಿಸ್ಟ್ಗಾಗಿ 217 ಇನ್ಸ್ಪೆಕ್ಟರ್ಗಳು ಕಾದು ಕೂತಿದ್ದಾರೆ. 2 ದಿನದಲ್ಲಿ ರಿಲೀಸ್ ಆಗಬೇಕಾಗಿದ್ದಂತ ಲಿಸ್ಟ್ ಅನ್ನ ಸಿಎಂ ಕಚೇರಿ ಹೋಲ್ಡ್ ನಲ್ಲಿಟ್ಟಿದೆ. ಒತ್ತಡ ತಾಳಲಾರದೆ ಲಿಸ್ಟ್ ಹೋಲ್ಡ್ ಮಾಡಿದೆ ಸಿಎಂ ಕಚೇರಿ. ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿ ಟ್ರಾನ್ಸ್ಫರ್ಗೆ ದೊಡ್ಡ ಮಟ್ಟದ ಫೈಟ್ ಅಂತೂ ನಡೀತಾ ಇದೆ. ಸೊ ಒತ್ತಡ ಅಂತೂ ಇದ್ದೇ ಇದೆ. ಒಂದಿಷ್ಟು ಜನ ಅಧಿಕಾರಿಗಳಂತೂ ಪೊಲೀಸ್ ಅಧಿಕಾರಿಗಳು ಇದೇ ಸ್ಟೇಷನ್ ಬೇಕು, ಇದೇ ಊರು ಬೇಕು ಅಂತ ಹೇಳಿ ಕಾದು ಕೂತಿದಾರಂತೆ. ಲಾಬಿ ಕೂಡ ನಡೆಸ್ತಾ ಇದ್ದಾರಂತೆ. ಪೊಲೀಸ್ ಸ್ಟೇಷನ್ ಹಿಡಿಯೋದಕ್ಕೆ ಪೊಲೀಸರು ಪೈಪೋಟಿಯನ್ನ ಮಾಡ್ತಾ ಇರೋದು. ಫೈನಲ್ ಆಗದೆ ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ ಆ ಲಿಸ್ಟ್ ಅನ್ನ ಸಿಎಂ ಕಚೇರಿ. ರಿಲೀಸ್ ಆಗದೆ ಹಗ್ಗ ಜಗ್ಗಾಟ ಅಂತೂ ನಡೀತಾ ಇದೆ. ಈಗ ಸಿಕ್ಕಾಪಟ್ಟೆ MLA ಮಿನಿಸ್ಟರ್ಗಳ ಶಿಫಾರಸು ಬಳಸಿದ್ರು ಕೂಡ ಟಫ್ ಫೈಟ್ ನಡೀತಾ ಇದೆ. ಟ್ರಾನ್ಸ್ಫರ್ ಲಿಸ್ಟ್ಗಾಗಿ 217 ಜನ ಇನ್ಸ್ಪೆಕ್ಟರ್ಸ್ ಕಾದು ಕೂತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ್, ಇಷ್ಟೊಂದು ಪೈಪೋಟಿ, ಇಷ್ಟೊಂದು ಡಿಮ್ಯಾಂಡ್ ಒಂದು ಲಿಸ್ಟ್ ಬಿಡುಗಡೆ ಮಾಡೋದಕ್ಕೆ ಯಾಕೆ ಅಂತ? ರಾಮ್, ನಿಜಕ್ಕೂ ಕೂಡ ನಾವು ರಾಜಕೀಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳನ್ನ ನಾವು ಕೇಳಿದ್ವಿ. ಆದ್ರೆ ಅದೇ ರೀತಿ ಈಗ ಪೊಲೀಸ್ ಇಲಾಖೆನಲ್ಲೂ ಕೂಡ ಟ್ರಾನ್ಸ್ಫರ್ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಈಗ ಮೊದಲು 1 ವರ್ಷಕ್ಕೆ ಇದ್ದಂತ ಟ್ರಾನ್ಸ್ಫರ್ ಈಗ 2 ವರ್ಷಕ್ಕಾಗಿದೆ. ಅಂದ್ರೆ ಯಾವುದೇ ಒಬ್ಬ ಇನ್ಸ್ಪೆಕ್ಟರ್ ಅಥವಾ ಡಿವೈಎಸ್ಪಿ ಒಂದು ಪೊಲೀಸ್ ಠಾಣೆ ಅಥವಾ ಒಂದು ಸಬ್ ಡಿವಿಷನ್ಗೆ ಹೋದ್ರೆ ಮೊದಲು 1 ವರ್ಷಕ್ಕೊಂದು ಟ್ರಾನ್ಸ್ಫರ್ ನಡೀತಿತ್ತು. ಆದ್ರೆ 2 ವರ್ಷದವರೆಗೂ ಕಡ್ಡಾಯವಾಗಿ ಅಲ್ಲಿ ಕೆಲಸ ಮಾಡ್ಲೇಬೇಕು. ಹಾಗಾಗಿ ಒಬ್ಬ ವ್ಯಕ್ತಿ ಅಲ್ಲಿ ಟ್ರಾನ್ಸ್ಫರ್ ಆದ್ರೆ ಮತ್ತೆ 2 ವರ್ಷ ಆತನನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಲ್ಲ, ಆರೋಪ ಇಲ್ಲ ಅಂದ್ರೆ. ಹಾಗಾಗಿ ಈಗಾಗಲೇ 217 ಮಂದಿ ಟ್ರಾನ್ಸ್ಫರ್ ಲಿಸ್ಟ್ ಗಳನ್ನ ಈಗ ಫೈನಲ್ ಮಾಡಿಟ್ಟಿದ್ರು. ಆದ್ರೆ ಈ ಒಂದು ಫೈನಲ್ ಲಿಸ್ಟ್ ಅಂದ್ರೆ ರಿಲೀಸ್ ಆಗೋ ಮುಂಚೆನೆ ಈಗ ಒತ್ತಡಗಳು ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದು ಪೊಲೀಸ್ ಠಾಣೆಗೆ 2-3 ಇನ್ಸ್ಪೆಕ್ಟರ್ಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಸಬ್ ಡಿವಿಷನ್ಗೆ 2-3 ACPಗಳು ಕೂಡ ಈ ಒಂದು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು MLA ಮತ್ತು ಸಚಿವರುಗಳ ಶಿಫಾರಸು ಪತ್ರಗಳನ್ನ ಹಾಕಿದ್ರು ಕೂಡ ಲಿಸ್ಟ್ ಫೈನಲ್ ಆಗ್ತಾ ಇಲ್ಲ. ಈ ಒಂದು ಪ್ರೆಷರ್ ಇಂದನೇ ಇವತ್ತು ಬಿಡುಗಡೆ ಆಗ್ಬೇಕಾದಂತ ಒಂದು ಟ್ರಾನ್ಸ್ಫರ್ ಲಿಸ್ಟ್ ಹೋಲ್ಡ್ ಆಗಿದೆ ಸಿಎಂ ಕಚೇರಿಯಿಂದ. ಹಾಗಾಗಿ ಇನ್ನೂ 1 ವಾರಗಳ ಕಾಲ ಈ ಲಿಸ್ಟ್ ಫೈನಲ್ ಆಗಕ್ಕೆ ಟೈಮ್ ತಗೊಳುತ್ತೆ ಅಂತೇಳಿ ಈಗ ಮೂಲಗಳು ಖಚಿತಪಡಿಸ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀವಿ, ಪೊಲೀಸ್ ಸ್ಟೇಷನ್ ಹಿಡಿಯೋದಕ್ಕೆ ಪೊಲೀಸರು ನಡುವೆ ಪೈಪೋಟಿ ನಡೀತಾ ಇರೋದು. ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಅವರು ಹೇಳ್ತಾ ಇದ್ರು, ರಾಜಕಾರಣದಲ್ಲಿ ನಾವು ನೋಡ್ತಾ ಇರ್ತೀವಿ ಇಂಥದ್ದನ್ನೆಲ್ಲ, ಇಂಥ ಸನ್ನಿವೇಶವನ್ನ. ಒಂದು ಸೀಟ್ಗಾಗಿ ಯಾವ ರೀತಿಯಾಗಿ ರಾಜಕಾರಣಿಗಳ ಪೈಪೋಟಿ ನಡೆಸ್ತಾರೆ, ಒಂದು ಕ್ಷೇತ್ರಕ್ಕಾಗಿ ಯಾವ ರೀತಿಯಾಗಿ ರಾಜಕಾರಣಿಗಳ ಲಾಭಿ ಮಾಡ್ತಾರೆ ಅಂತ ಹೇಳಿ. ಆದರೆ ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಇದೇ ಸ್ಟೇಷನ್ ಬೇಕು, ಇದೇ ಊರಲ್ಲಿರೋ ಸ್ಟೇಷನ್ ಬೇಕು. ಏನ್ರಿ ಕರ್ಮ ಇದು? ಪೊಲೀಸ್ ಇಲಾಖೆಯಲ್ಲಿ ಇಂಥ ಒಂದು ಲಾಭಿ ನಡೆಯುತ್ತೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ.